ಸೊ 3 ಯೂನಿವರ್ಸಿಟೀಸ್ ಕ್ಲಾಶ್ ಇರೋದ್ರಿಂದ ಬಸ್ ಪಾಸು ಇಶ್ಯೂಸ್ ಆಗಿದೆ. ರೈಟ್ ಡೈರೆಕ್ಟ್ ರಾಜ್ಯ ಸರ್ಕಾರಕ್ಕೆ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜುಲೈ 12ನೇ ತಾರೀಕಂದು ಎಲ್ಲ ಸಚಿವರಿಗೆ ಮನವಿ ಸಲ್ಲಿಸುವಂಥ ಕಾರ್ಯ. ಯಾವ ವಿಚಾರ ಸಂಬಂಧಪಟ್ಟ ಅಂದರೆ ಬಸ್ ಪಾಸ್ ಮತ್ತು ಹಾಸ್ಟೆಲ್ ಮತ್ತು ರಾಜ್ಯದ ಏಕರೂಪ ವೇಳಾಪಟ್ಟಿಯ ವಿಚಾರ ಸಂಬಂಧಪಟ್ಟಂತೆ ಬಸ್ ಪಾಸ್ ಸಮಸ್ಯೆ ಬಂದು ಏನು ಕಳೆದ ಈ ತಿಂಗಳಲ್ಲಿ ನಡೆಯುವಂಥ ಯೂನಿವರ್ಸಿಟಿ ಎಕ್ಸಾಮ್ಸ್ಗಳಿಗೆ ಬಸ್ ಪಾಸ್ ಅಲೋಕೇಟ್ ಮಾಡಿಲ್ಲ ಮತ್ತು ಎಕ್ಸ್ಟೆನ್ಷನ್ ಮಾಡಿಲ್ಲ. ಏನು ಬಸ್ ಪಾಸ್ ಎಕ್ಸ್ಟೆನ್ಷನ್ನು ಎಕ್ಸಾಮ್ ಮುಗಿಯೋವರೆಗೂ ಇರಬೇಕು ಅಂತ ABVP ಆಗ್ರಹ ಮಾಡುತ್ತೆ, ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಕೂಡಲೇ. ಹಾಗೆ ಮುಂದಿನ ವರ್ಷಕ್ಕೆ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಫಾರ್ಮನ್ನು ಬೇಗ ರಿಲೀಸ್ ಮಾಡಬೇಕು, ಜೊತೆಗೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ಗಳನ್ನು ಕೊಡಬೇಕು. ಇದು ಸಮಸ್ಯೆ ಆಗ್ತಿರೋದು ಏಕರೂಪ ವೇಳಾಪಟ್ಟಿದೆ. ಏಕರೂಪ ವೇಳಾಪಟ್ಟಿಗೂ ಹಾಗೂ ಬಸ್ ಫಾರ್ಮ್ ಮತ್ತು ಬಸ್ ಪಾಸ್ ರಿಲೀಸ್ ಮಾಡುವಂಥ ಸಮಯ ಒಂದೇ ಸಮಯದಲ್ಲಿದ್ದರೆ ಯಾವುದೇ ವಿದ್ಯಾರ್ಥಿಗಳ ಸಮಸ್ಯೆ ಆಗಲ್ಲ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಏಕರೂಪ ವೇಳಾಪಟ್ಟಿಯನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಬಸ್ ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಏನು ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಬಸ್ಗಳ ಸಮಸ್ಯೆಗಳು, ಬಸ್ಸಿಂದ ಅತಿ ಹೆಚ್ಚು ಹೆಣ್ಮಕ್ಳು ಟ್ರಾವೆಲ್ ಮಾಡೋದ್ರಿಂದ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ತಿದೆ. ಅವರ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಅದೇ ರೀತಿಗೆ ಬಸ್ಗಳನ್ನು ಸಂಖ್ಯೆನ ಹೆಚ್ಚು ಮಾಡಿ ನಿಮ್ಮ ಯೋಜನೆಗಳನ್ನು ಏನು ಬೇಕಾದಿದ್ರು ವಿದ್ಯಾರ್ಥಿಗಳಿಗೆ ಮೊದಲು ತೊಂದರೆ ಆಗ್ತಿದೆ ನೋಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿಗಳು ಈ ರಾಷ್ಟ್ರದ ಭವಿಷ್ಯ. ಅದೇ ರೀತಿಯಾಗಿ ಹಾಸ್ಟೆಲ್ ಕಲ್ಪಿಸುವ ವಿಚಾರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿಗಳು ಸತತ 20-30 ವರ್ಷಗಳಿಂದ ಈ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿದೆ. ಕಳೆದ ವರ್ಷ ಅಂಕಿಅಂಶ ಪ್ರಕಾರ 7500 ಹಾಸ್ಟೆಲ್ಗಳಲ್ಲಿ 2,50,000 ವಿದ್ಯಾರ್ಥಿಗಳಿಗೆ ಮಾತ್ರ ಕಲ್ಪಿಸಲಾಗಿದೆ. ಇನ್ನು 90,000 ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು, ಅವರು ವಿದ್ಯಾರ್ಥಿಗಳು ಎಲ್ಲಿ ಹುಡ್ಕೋಬೇಕು ಅನ್ನುವಂಥ ಪಕ್ಷದ ಜೊತೆ. ಯಾಕಂದರೆ ಇಲ್ಲಿ ಬರುವಂತಿರುವಂಥ ವಿದ್ಯಾರ್ಥಿಗಳೆಲ್ಲ ಬಡ ವಿದ್ಯಾರ್ಥಿಗಳು ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು. ಅದೇ ರೀತಿಯಿಂದ ಈ ಕೂಡಲೇ ಏನು 100 ಹಾಸ್ಟೆಲ್ಗಳನ್ನು ಅಥವಾ ವಸತಿಗಳನ್ನು ನಿಯೋಜಿಸಿದ್ರು ಅದನ್ನು 2,000ಕ್ಕೆ ಜಾಸ್ತಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಹಾಸ್ಟೆಲಲ್ಲೇ ಉಳಿಯುವಂಥ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಬೇಕು. ಅದೇ ರೀತಿಯಾಗಿ ಯೂನಿವರ್ಸಿಟಿಗಳಲ್ಲೇ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ಏಕರೂಪ ವೇಳಾಪಟ್ಟಿಯನ್ನು ಈ ಕೂಡಲೇ ತರಬೇಕಾಗಿ ABVP ಆಗ್ರಹ ಮಾಡಿದ್ದಾರೆ. ತಮ್ಮ ಹೆಸರು ಸರ್? ನಿತಿನ್, ರಾಜ್ಯ ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್.